मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में रोबोट नामक पाठ के बारे में समझा रहा था। रोबोट पाठ में धीरज सक्सेना के घर के नौकर साधो राम क्यों अस्पताल पहुंच गए। नौकर साधो राम अस्पताल पहुंचने से धीरज सक्सेना के घर में कौन सा तकलीफ हुआ और धीरज सक्सेना क्यों रोबोटोनिक्स कॉरपोरेशन दफ्तर पहुंचे, इसके बारे में हम जान कर चुके थे। इसके बाद रोबोटोनिक्स कॉरपोरेशन कार्यालय कैसा था, वहाँ कौन काम करते थे, फर्श का साफ कौन कर रहा था और रिसेप्शनिस्ट हॉल में कौन बैठा था, वह किस तरह धीरज सक्सेना को स्वागत किया आदि विषयों के बारे में हम जान कर चुके थे। छात्रों, आप सभी को मालूम है कि 2030 ईस्वी की बात है। नवंबर का महीना था। अभी रोबोटोनिक्स कॉरपोरेशन दफ्तर खुली हुआ था। वहाँ एक रोबोट वैक्यूम क्लीनर से दफ्तर के फर्श को साफ कर रहा था। आर्टिफिशियल इंटेलिजेंस, कृत्रिम बुद्धि रोबोट में भरने में रोबोट वैज्ञानिकों को सफलता हुए थे और मानवीय संवेदना के गुण भी रोबोटों में पैदा करने में रोबोट के वैज्ञानिकों को सफलता मिली थी। तो दफ्तर के कंप्यूटर पर रोबोटोनिक्स दफ्तर में कंप्यूटर के सामने बैठे एक रोबोट धीरज सक्सेना को स्वागत किया कि जी श्रीमान, मैं आपके लिए क्या कर सकता हूँ। तो धीरज सक्सेना बोले, मुझे घर में काम करने के लिए, घरेलू कामकाज करने के लिए एक बुद्धिमान रोबोट की ज़रूरत है। तो रोबोट ने बोला, घर में काम करने के लिए बुद्धिमान रोबोट की ज़रूरत नहीं है। एक आप साधारण रोबोट से भी घर के काम कर सकते हैं। धीरज सक्सेना ने कहा, एक्चुअली मुझे बुद्धिमान रोबोट ही चाहिए। मेरे घर में बच्चों को पढ़ाने के लिए, होमवर्क करवाने के लिए और वर्ड प्रोसेसर पर मेरा काम संभालने के लिए मुझे बुद्धिमान रोबोट की ज़रूरत है। इसके बाद आगे क्या होता है हम देखेंगे। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ರೋಬೋಟ್ ಪಾಠದ ಬಗ್ಗೆ ತಿಳ್ಕೊತಾ ಇದ್ವಿ। ಮೊದಲನೇ ದಿನ ಧೀರಜ್ ಸಕ್ಸೇನಾರವರ ಮನೆಯಲ್ಲಿ ಕೆಲಸ ಮಾಡುವಂಥ ನೌಕರ ಯಾಕೆ ಆಸ್ಪತ್ರೆ ಸೇರಿಕೊಂಡ,
ಈ ಸಾಧೋರಾಮ್ ಆಸ್ಪತ್ರೆ ಸೇರಿಕೊಂಡಿದ್ದರಿಂದ ಧೀರಜ್ ಸಕ್ಸೇನಾ ಅವರ ಕುಟುಂಬದವರಿಗೆ ಯಾಕೆ ಕಷ್ಟ ಆಯಿತು? ಧೀರಜ್ ಸಕ್ಸೇನಾರವರು ರೋಬೋಟೋನಿಕ್ಸ್ ಕಾರ್ಪೊರೇಷನ್ ಆಫೀಸ್ಗೆ ಯಾಕೆ ಬಂದರು? ಆ ರೋಬೋಟೋನಿಕ್ಸ್ ಕಾರ್ಪೊರೇಷನ್ನಿನ ಆಫೀಸಿನ ವಾತಾವರಣ ಹೀಗಿತ್ತು ಮುಂತಾದಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, 2030 ಇಸ್ವಿ ಅಂದರೆ ಇನ್ನೂ 10 ವರ್ಷಗಳ ನಂತರ ನಡೆಯುವಂತಹ ಒಂದು ಕಾಲ, ಒಂದು ಸಮಯ ಈ ಪಾಠದ ಬಗ್ಗೆ ನಾವು ಕಾಣ್ಬೋದು. ಇನ್ನು 10 ವರ್ಷಗಳ ನಂತರ ಪ್ರತಿಯೊಂದು ಆಫೀಸ್ನಲ್ಲೂ, ಮನೆಯಲ್ಲಿ ಕೆಲಸ ಮಾಡೋದಕ್ಕೆ, ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದಕ್ಕೆ ರೋಬೋಟುಗಳನ್ನು ಇಟ್ಕೊಳ್ತಾರೆ ಅನ್ನುವಂಥ ದ್ಯೋತಕವಾಗಿ ಈ ಪಾಠದಲ್ಲಿ ವರ್ಣನೆ ಮಾಡಿದರೆ 2030 ಇಸ್ವಿ ನವೆಂಬರ್ ತಿಂಗಳು ರೋಬೋಟೋನಿಕ್ಸ್ ಕಾರ್ಪೊರೇಷನ್ ಆಫೀಸ್ ಬಾಗಿಲು ಆಗ್ತಾನೆ ತೆರೆದಿತ್ತು. ಒಂದು ರೋಬೋಟ್ ವ್ಯಾಕ್ಯೂಮ್ ಕ್ಲೀನರಿಂದ ಆಫೀಸಿನ ನೆಲವನ್ನು ಒರೆಸ್ತಾ ಇತ್ತು. ರೋಬೋಟನ್ನು ತಯಾರು ಮಾಡುವಂತಹ ವಿಜ್ಞಾನಿಗಳು ರೋಬೋಟ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಶಕ್ತಿಯನ್ನು ತುಂಬುವುದರಲ್ಲಿ, ಮಾನವೀಯ ಸಂವೇದನೆಗಳನ್ನು, ಮಾನವೀಯ ಮನೋಭಾವನೆಗಳನ್ನು ತುಂಬೋದರಲ್ಲಿ ಯಶಸ್ವಿಯಾಗಿದ್ದರು. ಹೀಗಾಗಿ ರೋಬೋಟ್ಗಳಲ್ಲಿ ಎಲ್ಲ ಥರದ ಕೆಲಸಗಳನ್ನು ಮಾಡೋದಕ್ಕೆ, ಅಂದರೆ ಒಂದು ಉನ್ನತವಾದಂತಹ ಕೆಲಸ ಮಾಡೋದಕ್ಕೆ, ಮಧ್ಯಮ ವರ್ಗದ ಕೆಲಸ ಮಾಡೋದಕ್ಕೆ, ಸಾಮಾನ್ಯವಾದ ಕೆಲಸ ಮಾಡೋದಕ್ಕೆ, ಈ ಥರ 3 ಪ್ರಕಾರಗಳಲ್ಲಿ ರೋಬೋಟ್ಗಳಲ್ಲಿ, 3 ಪ್ರಕಾರದ ರೋಬೋಟ್ಗಳಲ್ಲಿ 3 ತರಹದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕವಾದ ಬುದ್ಧಿಶಕ್ತಿಯನ್ನು ತುಂಬಿ ಮಾಡ್ತಾರೆ. ಹೀಗಾಗಿ ಇವರು ಆಫೀಸ್ಗೆ ಹೋಗಿದ ತಕ್ಷಣ, ಧೀರಜ್ ಸಕ್ಸೇನಾರವರು ಆಫೀಸ್ಗೆ ಹೋಗಿದ ತಕ್ಷಣ ಅಲ್ಲಿ ರೋಬೋಟೋನಿಕ್ಸ್ ಕಾರ್ಪೊರೇಷನ್ ಆಫೀಸ್ನಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತಿರುವಂತಹ ಒಂದು ರೋಬೋಟು ಧೀರಜ್ ಸಕ್ಸೇನಾರವ್ರನ್ನ ನೋಡಿ ಹೇಳಿತು, ಬನ್ನಿ ನಿಮಗೆ ನನ್ನಿಂದ ಏನಾಗಬೇಕಾಗಿದೆ ಅಂತ ಕೇಳ್ತು ಒಂದು ರೋಬೋಟು. ಆವಾಗ ಧೀರಜ್ ಸಕ್ಸೇನಾರವ್ರು ಹೇಳಿದ್ರು, ಮನೆಯ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಬುದ್ಧಿವಂತ ರೋಬೋಟ್ ಬೇಕು, ಮುಜೆ ಬುದ್ಧಿಮಾನ್ ರೋಬೋಟ್ ಚಾಹಿಯೇ ಅಂತ ಹೇಳಿದ್ರು. ಆವಾಗ ರೋಬೋಟ್ ಹೇಳ್ತು, ಮನೆಯ ಕೆಲಸಗಳನ್ನು ಮಾಡಬೇಕಾದ್ರೆ ಬುದ್ಧಿವಂತ ರೋಬೋಟ್ ಅವಶ್ಯಕತೆ ಇಲ್ಲ, ಸಾಮಾನ್ಯವಾದಂತಹ ರೋಬೋಟ್ ಆದರೆ ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಸ್ಕೋಬೋದು ಅಂತ ಹೇಳ್ತು. ಆವಾಗ ಧೀರಜ್ ಸಕ್ಸೇನಾರವ್ರು ಹೇಳಿದ್ರು, ಆ್ಯಕ್ಚುಲಿ ನನಗೆ ನಮ್ಮ ಮನೆಯ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅಭ್ಯಾಸ ಮಾಡಿಸೋದಕ್ಕೆ, ಹೋಮ್ವರ್ಕ್ ಮಾಡಿಸೋದಕ್ಕೆ, ಜೊತೆಗೆ ನನ್ನ ಒಂದು ಸಿಸ್ಟಮ್ ವರ್ಡ್ ಪ್ರೊಸೆಸರ್ನಲ್ಲಿ ನನ್ನ ಒಂದು ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಕ್ಕೆ, ಕಂಪ್ಯೂಟ್ರಲ್ಲಿ ನಿರ್ವಹಣೆ ಮಾಡೋದಕ್ಕೆ ನನಗೆ ಬುದ್ಧಿವಂತ ರೋಬೋಟೇ ಬೇಕು ಅಂತ ಹೇಳಿದ್ರು. ಧೀರಜ್ ಸಕ್ಸೇನಾರವರು ಹೇಳಿದ್ರು. ಆವಾಗ ಈ ರೋಬೋಟ್ ಹೇಳ್ತು, ಆಫೀಸ್ನಲ್ಲಿ ಸಿಸ್ಟಮ್ ಮುಂದೆ ಕೂತಿರುವಂಥ ರೋಬೋಟ್ ಹೇಳ್ತು, ಟಿಕ್ ಹೈ ಜೈಸಿ ಆಪ್ಕಿ ಮರ್ಜಿ, ಟಿಕ್ ಹೈ आप बुद्धिमान रोबोट चाहते हैं तो बुद्धिमान रोबोट ही ले लीजिए, हमें कोई तकलीफ नहीं है। जब आप ज़्यादा कीमत चुकाकर बुद्धिमान रोबोट की सेवाएं लेने के लिए तैयार ही है तो हमें भला क्या एतराज हो सकता है। मैंने इसलिए कहा कि बुद्धिमान रोबोट के लिए ज़्यादा कीमत देना पड़ता है,
साधारण रोबोट के लिए दाम में कम होता है। यदि आप ज़्यादा पैसे देकर बुद्धिमान रोबोट को लेने के लिए आप तैयार है तो हमें कोई भी प्रॉब्लम नहीं है। ಅಂದರೆ ಧೀರಜ್ ಸಕ್ಸೇನಾರವರು ನಮ್ಮ ಮನೆಯ ಮಕ್ಕಳಿಗೆ ಹೋಮ್ವರ್ಕನ್ನು ಮಾಡಿಸೋದಕ್ಕೆ, ಶೈಕ್ಷಣಿಕವಾಗಿ ಅಭ್ಯಾಸ ಮಾಡಿಸೋದಕ್ಕೆ, ನನ್ನ ವ್ಯವಹಾರಗಳನ್ನು ವರ್ಡ್ ಪ್ರೊಸೆಸರ್ನಲ್ಲಿ, ಕಂಪ್ಯೂಟರ್ನಲ್ಲಿ, ಸಿಸ್ಟಮಲ್ಲಿ ನಿರ್ವಹಣೆ ಮಾಡೋದಕ್ಕೆ ನನಗೆ ಬುದ್ಧಿವಂತ ರೋಬೋಟೇ ಬೇಕು ಅಂತ ಹೇಳಿದಾಗ ಅದಕ್ಕೆ ರೋಬೋಟ್ ಹೇಳಿತು, ಅಗತ್ಯವಾಗಿ ನಿಮ್ಮಿಷ್ಟದಂತೆ ಆಗಲಿ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧಿವಂತ ರೋಬೋಟ್ಗೆ ಹೆಚ್ಚಿನ ಹಣವನ್ನು ಕೊಡಬೇಕಾಗುತ್ತೆ, ಸಾಧಾರಣವಾದ ರೋಬೋಟ್ಗೆ ಕಡಿಮೆ ಹಣ ಆಗುತ್ತೆ. ನೀವು ಹೆಚ್ಚಿನ ಹಣವನ್ನು ಕೊಟ್ಟು ಬುದ್ಧಿವಂತ ರೋಬೋಟನ್ನೇ ತಗೊಳ್ಳೋದಾದರೆ ನಮಗೇನದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ रोबोट ಹೇಳ್ತು. धीरज सक्सेना को यह रोबोट बहुत ही कुशल, व्यवहार कुशल और चालाक लगा. धीरज सक्सेना ने सोचा इस रोबोट की व्यवहार कुशल बहुत अच्छा है, यह बहुत अच्छा है, यह बुद्धिमान रोबोट है. ಧೀರಜ್ ಸಕ್ಸೇನಾ ಅವರು ಯೋಚನೆ ಮಾಡಿದ್ರು, ಇದು ನಿಜವಾಗಿಯೂ ಬುದ್ಧಿವಂತ ರೋಬೋಟು, ಇಷ್ಟೊಂದು ವ್ಯವಹಾರ ಪ್ರಜ್ಞೆ ಇದೆ. ಹೆಚ್ಚಿನ ಹಣವನ್ನು ಕೊಟ್ಟರೆ ಬುದ್ಧಿವಂತ ರೋಬೋಟ್ ಸಿಗುತ್ತೆ, ಮೀಡಿಯಮ್ ಹಣವನ್ನು ಕೊಟ್ಟರೆ ಮೀಡಿಯಮ್ ಆಗಿರುವಂತಹ ವ್ಯವಹಾರ ಜ್ಞಾನ ಇರುವಂತಹ, ಬುದ್ಧಿಶಕ್ತಿ ಇರುವಂತಹ ರೋಬೋಟ್ ಸಿಗುತ್ತೆ. ಕಡಿಮೆ ದರವನ್ನು ಕೊಟ್ಟರೆ ಕಡಿಮೆ ಬುದ್ಧಿಶಕ್ತಿ ಇರುವಂತಹ ಸಾಮಾನ್ಯವಾದ ರೋಬೋಟನ್ನು ಕೊಂಡ್ಕೋಬೋದು. ನಿಜವಾಗ್ಲೂ ಇದು ರೋಬೋಟ್ಗಳಿಗೆ ಒಂದು ಒಳ್ಳೆಯ ವ್ಯವಹಾರ ಪ್ರಜ್ಞೆ ಇದೆ ಅಂತ ಅನಿಸ್ತು. सचमुच ग्राहक की नब्ज पकड़ने की कला में वह पारंगत लगता था. धीरज सक्सेना ने सोचा रोबोट की व्यवहार ज्ञान बहुत अच्छा है. सचमुच ग्राहक की नब्ज का मतलब नाड़ी की पकड़ने की कला में यह पारंगत बनाता. ಧೀರಜ್ ಸಕ್ಸೇನಾ ಅವರು ಯೋಚನೆ ಮಾಡಿದ್ರು, ಕಸ್ಟಮರ್ಸ್ನ ಒಂದು ನಾಡಿಯನ್ನು ಹಿಡಿಯೋದ್ರಲ್ಲಿ, ಕಸ್ಟಮರ್ಸ್ನ ಆಕರ್ಷಣೆ ಮಾಡೋದರಲ್ಲಿ, ಕಸ್ಟಮರ್ಸ್ನ ಒಂದು ಅಗತ್ಯಕ್ಕೆ ಅನುಗುಣವಾಗಿ ಮಾತಾಡೋದ್ರಲ್ಲಿ ಈ ರೋಬೋಟ್ ನಿಜವಾಗಲೂ ಚಾಣಾಕ್ಷತನವನ್ನು ಹೊಂದಿದೆ ಅಂತ ಯೋಚನೆ ಮಾಡಿದ್ರು ಧೀರಜ್ ಸಕ್ಸೇನಾರವರು.